ನಮಸ್ಕಾರ ಗೆಳೆಯರೇ. ಈ ದಿನ ರಾಮಾಯಣ ಮಹಾಕಾವ್ಯದಲ್ಲಿ ಕಂಡುಬರುವಂತಹ ಪ್ರಧಾನ ಪ್ರತಿಸ್ಪರ್ಧಿಯಾದಂತಹ ರಾವಣನ ಬಗ್ಗೆ ನೋಡೋಣ. ರಾಕ್ಷಸ ರಾಜ ಅಂತಲೇ ಹೆಸರುವಾಸಿಯಾಗಿರುವಂತಹ ಈ ರಾವಣನು ವಿಶ್ರವ ಮತ್ತು ಕೈಕೇಸಿಯ ಮಗನಾಗಿ ದೇವಗಣದಲ್ಲಿ ಜನ್ಮ ಪಡಿತಾನೆ. ಪುಲಸ್ತ್ಯನ ಮೊಮ್ಮಗ ಅಂತ ಸಹ ಈತನನ್ನು ಕರೆಯಲಾಗುತ್ತೆ. ವಿಶ್ರವ ಮಹಾನ್ ಋಷಿ ಮತ್ತು ಆತನ ರಾಣಿಯಾದಂಥ ಕೈಕೇಸಿಯ ಮಗನಾಗಿ ಈತನು ಜನ್ಮ ಪಡಿತಾನೆ. ಈತನಿಗೆ ಕುಂಭಕರ್ಣ, ವಿಭೀಷಣ, ಅಹಿರಾವಣ ಅಂತ ಸಹೋದರರು ಹಾಗೂ ಕುಬೇರನೆಂಬ ಮಲ ಸಹೋದರರು ಇರ್ತಾರೆ. ರಾವಣನು ತನ್ನ ತಾಯಿ ಪ್ರತಿನಿತ್ಯ ಶಿವನನ್ನು ಆರಾಧನೆ ಮಾಡೋದನ್ನು ಕಂಡಂತಹ ತನ್ನ ತಾಯಿಯನ್ನು ಮೆಚ್ಚಿಸುವ ಸಲುವಾಗಿ ಕೈಲಾಸ ಪರ್ವತವನ್ನೇ ಲಂಕಾಪುರಿಗೆ ತರಲು ಇಚ್ಛಿಸ್ತಾನೆ. ಹೀಗೆ ಯೋಚಿಸಿದಂತಹ ರಾವಣನು ಕೈಲಾಸ ಪರ್ವತವನ್ನು ಮೇಲಕ್ಕೆತ್ತುವ ಸಲುವಾಗಿ ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಕೈಲಾಸ ಪರ್ವತವನ್ನು ಎತ್ತೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇದನ್ನರಿತ ಮಹಾಶಿವನು ರಾವಣನ ಮೇಲೆ ಕೆಂಡಾಮಂಡಲವಾಗ್ತಾನೆ. ರಾವಣನಿಗೆ ತನ್ನ ತಪ್ಪಿನ ಅರಿವಾಗಿ ಇದರಿಂದ ಶಿವನನ್ನು ಮೆಚ್ಚಿಸುವ ಸಲುವಾಗಿ ತನ್ನ ತೋಳಿನಿಂದಲೇ ಸಂಗೀತ ವಾದ್ಯಗಳನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ವಾದ್ಯ ರಾವಣ ಹತ್ತ ಅಂತಲೇ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ರಾವಣನ ಸಂಗೀತಕ್ಕೆ ಮನಸೋತಂತಹ ಶಿವನು ಮಂತ್ರಮುಗ್ಧನಾಗಿ ರಾವಣನ ತಪ್ಪನ್ನು ಸಹ ಕ್ಷಮಿಸೋದಕ್ಕೆ ಮುಂದಾಗ್ಬಿಡ್ತಾನೆ. ಅಷ್ಟು ಅದ್ಭುತವಾಗಿ ರಾವಣನು ಸಂಗೀತದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾನೆ. ಇನ್ನು ವಾಸ್ತುಶಿಲ್ಪಿ ವಿಶ್ವಕರ್ಮನು ಲಂಕಾ ನಗರವನ್ನು ನಿರ್ಮಾಣ ಮಾಡಿರ್ತಾರೆ. ಮೂಲತಃ ದೇವರ ಖಜಾಂಚಿ ಅಂತಲೇ ಹೆಸರುವಾಸಿಯಾಗಿರುವ ಕುಬೇರನು ಲಂಕಾ ನಗರದ ಅಧಿಪತಿಯಾಗಿರ್ತಾರೆ. ರಾವಣನು ಕುಬೇರನಿಗೆ ಹೇಳ್ತಾನೆ, ಲಂಕೆಯನ್ನು ತನಗೆ ನೀಡದೆ ಹೋದ ಪಕ್ಷದಲ್ಲಿ ಬಲವಂತವಾಗಿ ವಶಪಡಿಸಿಕೊಳ್ಳುತ್ತೇನೆ ಅಂತ ಬೆದರಿಕೆ ಹಾಕ್ತಾನೆ. ಅಂದಿನಿಂದ ಈತನನ್ನು ಹಿಂಸಾತ್ಮಕ ರಾಜ ಅಂತಲೂ ಸಹ ಪ್ರಸಿದ್ಧಿ ಪಡ್ಕೊಂಡ್ಬಿಡ್ತಾನೆ. ಇಷ್ಟೇ ಅಲ್ಲದೆ ಈತನ ಉತ್ತಮ ದಕ್ಷ ಆಡಳಿತಗಾರನೂ ಸಹ ಆಗಿರ್ತಾನೆ. ಈತನ ಆಳ್ವಿಕೆಯಲ್ಲಿ ಲಂಕಾ ನಗರವು ಅಭಿವೃದ್ಧಿಯ ಉತ್ತುಂಗಕ್ಕೆ ಏರಿತ್ತು. ಅವನ ಆಳ್ವಿಕೆಯಲ್ಲಿ ಆತನು ಹಲವಾರು ಮಾನವರನ್ನು ಹಾಗೂ ರಾಕ್ಷಸರನ್ನು ಗೆದ್ದಿರ್ತಾನೆ. ರಾವಣನು ಹಲವಾರು ವರ್ಷಗಳ ಕಾಲ ಲಂಕಾ ನಗರವನ್ನು ಆಳ್ತಾನೆ. ಕೊನೆಗೆ ಸೀತಾಮಾತೆಯನ್ನು ಅಪಹರಿಸಿದ ಕಾರಣ ಶ್ರೀರಾಮನಿಂದ ಕೊಲ್ಲಲ್ಪಡ್ತಾನೆ. ಈತನ ಕಾಲಮಾನ ನೋಡೋದಾದರೆ ಕ್ರಿಸ್ತಪೂರ್ವ 2554ರಿಂದ 2517ರವರೆಗೆ ಅಂತ ಹೇಳ್ಬೋದು. ರಾವಣನ ಆಳ್ವಿಕೆಯ ಕಾಲದಲ್ಲಿ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರ ಹೆಚ್ಚು ಪ್ರಗತಿಯನ್ನು ಗಳಿಸ್ಕೊಳ್ಳುತ್ತೆ. ಈ ಕಾಲದಲ್ಲಿ ಆರಿಸಲಾದ ವಿಮಾನವು ವಿಜ್ಞಾನದಲ್ಲಿ ಮಹತ್ತರ ಪ್ರಗತಿಗೆ ಸಾಕ್ಷಿಯಾಗುತ್ತೆ. ಉದಾಹರಣೆಗೆ ಪುಷ್ಪಕ ವಿಮಾನ. ರಾವಣನು ಮಹಾನ್ ವೈದ್ಯನೆಂದು ಹೆಸರುವಾಸಿಯನ್ನು ಸಹ ಪಡ್ಕೊಂಡಿರ್ತಾನೆ ಮತ್ತು ಇಂದಿನವರೆಗೆ ಅವನ ಹೆಸರಿನಲ್ಲಿ ಆಯುರ್ವೇದದ 7 ಪುಸ್ತಕಗಳು ಪ್ರಕರಣವಾಗಿವೆ. ರಾವಣನು ಸಂಹಿತೆಯ ಲೇಖಕರು ಸಹ ಆಗಿರ್ತಾರೆ. 10 ತಲೆಗಳನ್ನು ಹೊಂದಿದ್ದ ಕಾರಣ ಈತನನ್ನು ದಶಗ್ರೀಯ ಅಂತಲೂ ಸಹ ಕರೀತಾರೆ. ಇದಿಷ್ಟು ರಾವಣನ ಬಗ್ಗೆ ಕುತೂಹಲಕಾರಿ ಸಂಗತಿಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.